ಹರೇ ಕೃಷ್ಣ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಇವತ್ತೊಂದು ಫಂಕ್ಷನಿಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೆ. ರೆಡಿ ಆದಮೇಲೆ ನನ್ನ ಫೈನಲ್ ಲುಕ್ ಹೀಗಿತ್ತು. ಇವತ್ತು ನಾನು ವೇರ್ ಮಾಡಿರುವಂತಹ ನೆಕ್ಲೆಸ್ ಮತ್ತು ಇಯರಿಂಗ್ ಸೆಟ್, ವಾವ್, ನನಗಂತೂ ತುಂಬಾ ಇಷ್ಟ ಆಯಿತು. ಇದನ್ನು ನಾನು ಎಲ್ಲಿ ಪರ್ಚೇಸ್ ಮಾಡಿದೆ, ಯಾವ್ಯಾವ ಥರ ಜ್ಯುವೆಲರ್ಸ್ ಎಲ್ಲ ಅವೈಲೇಬಲ್ ಇದೆ ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಸನ್ನು ವಿಡಿಯೋ ಎಂಡಲ್ಲಿ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಓಕೆನಾ? ನಾವಿವತ್ತು ಹೊರಟಿರೋದು ಒಂದು ಫಂಕ್ಷನ್ಗೆ. ಚಿಕ್ಕಪ್ಪನ ಕಾರಲ್ಲಿ ಹೊರಟಿದ್ವಿ. ಮದುವೆ ನಡೀತಾ ಇರೋದು ಇಲ್ಲೇ ಹತ್ತಿರದ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ, ಮುಗ್ವಾ, ಉತ್ತರ ಕನ್ನಡ. ಕಾರನ್ನು ಮೇಲ್ಗಡೆನೆ ಇಟ್ಟು ನಡ್ಕೊಂಡು ಹೊರಟ್ವಿ. ಯಾಕಂದರೆ ಕೆಳಗಡೆ ಫಂಕ್ಷನ್ ನಡೀತಾ ಇತ್ತು. ತುಂಬ ವೆಹಿಕಲ್ಗಳು ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕಾರನ್ನು ಅಲ್ಲೇ ನಿಲ್ಲಿಸಿದ್ರು. ಸೆಕ್ಯೂರಿಟಿ ಅವರು ಹೇಳಿದರು, ಕಾರನ್ನು ಮೇಲೆ ನಿಲ್ಲಿಸಿ ಮತ್ತೆ ಕೆಳಗಡೆ ನಡ್ಕೊಂಡು ಹೋಗಬೇಕಾಗತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ. ಮದುವೆ ನಡೀತಾ ಇರೋದು ಮೇಲ್ಗಡೆ ಸಭಾಭವನದಲ್ಲಿ. ಆದರೆ ಫಸ್ಟು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಮೊದಲು ದೇವಸ್ಥಾನಕ್ಕೆ ಹೋದ್ವಿ. ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಆಮೇಲೆ ಮದುವೆ ಮಂಟಪಕ್ಕೆ ಹೊರಟ್ವಿ. ಮದುವೆ ಮಂಟಪದಲ್ಲಿ ಎಂಟ್ರೆನ್ಸ್ ಅಂತೂ ಡೆಕೋರೇಷನ್ ತುಂಬಾ ಚೆನ್ನಾಗಿತ್ತು. ಹೋದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ವೆಲ್ಕಮ್ ಡ್ರಿಂಕ್ ಕುಡ್ಕೊಂಡು ಸಭಾಭವನದ ಒಳಗಡೆ ಹೋದ್ವಿ. ಫುಲ್ ಜನ ನಿಂತಿದ್ರು. ಬಿಸಿಲಲ್ಲಿ ಬಂದ್ವಲ್ವಾ, ಸೊ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಹೋಗೋಣ ಅಂತ ನಾವೆಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ಹರಟೆ ಹೊಡೆದ್ವಿ. ಲೇಡೀಸ್ ಫ್ರೆಂಡ್ಸ್ ಸೇರಿದ ಮೇಲೆ ಮಾತುಗಳಿಗೆ ಗಾಸಿಪ್ಗಳಿಗೆ ಏನು ಕಡಿಮೆ ಇರುತ್ತಾ? ಬೇಕಷ್ಟು ಮಾತಾಡಿಕೊಂಡು ಆಮೇಲೆ ಮದುಮಕ್ಕಳಿಗೆ ವಿಶ್ ಮಾಡಬೇಕು ಅಂತ ಹೊರಟ್ವಿ. ಫುಲ್ಲು ಜನ ಇದ್ದಾರೆ, ಕ್ಯೂ ನಿಂತ್ಕೊಂಡಿದ್ದಾರೆ ವಿಶ್ ಮಾಡೋಕ್ಕೆ ಅಂಥೇಳಿ. ಆಮೇಲೆ ನಾವು ಅದೇ ಕ್ಯೂನಲ್ಲಿ ನಿಂತ್ಕೊಂಡು ಮದುಮಕ್ಕಳನ್ನ ಮೀಟ್ ಮಾಡಿ ವಿಶ್ ಮಾಡಿಬಿಟ್ಟು ಆಮೇಲೆ ಊಟಕ್ಕೆ ಹೊರಟ್ವಿ. ಫುಲ್ ಹಸಿವೆನೂ ಆಗಿತ್ತು. ಊಟ ಇನ್ನೇನು ಬಾಳೆಗೆ ಬರ್ತಾ ಇತ್ತು. ಫೈನಲಿ ಊಟನೂ ಬಂತು ಬಾಳೆಗೆ. ಊಟ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದೀವಿ. ಕಣ್ಣಿ ಅಣ್ಣ ವಿನಾಯಕ್ ಅಣ್ಣನವರ ಐಸ್ ಕ್ರೀಮ್ ನಮಗೋಸ್ಕರ ಕಾಯ್ತಾ ಇತ್ತು. ಐಸ್ ಕ್ರೀಮ್ ನೋಡಿದ ಮೇಲೆ ತಿಂದೆ ಬರೋಕ್ಕಾಗತ್ತಾ? ಐಸ್ ಕ್ರೀಮ್ ತಿಂದ್ಕೊಂಡು ಮನೆಗೆ ಬಂದ್ವಿ. ಹಾಗೆ ಇವತ್ತು ಗೋಪೂಜೆನೂ ಇರೋದ್ರಿಂದ ಪಕ್ಕದ ಮನೇಲಿ ಗೋಪೂಜೆಗೂ ಕರೆದಿದ್ರು. ಮದುವೆ ಮುಗಿಸ್ಕೊಂಡು ಆಮೇಲೆ ಬರ್ತೀವಿ ಅಂಥೇಳಿ ಮದುವೆಗೆ ಹೋಗಿದ್ವಿ. ಮದುವೆ ಆದಮೇಲೆ ಮನೆಗೆ ಬಂದು ಪಕ್ಕದ ಮನೆಗೆ ಹೋದ್ವಿ. ನಮ್ಮ ಹೊನ್ನಾವರದವರಿಗೆ ಗೋಪೂಜೆಯ ಗೋಗ್ರಾಸ ಅಂದರೆ ಪ್ರಾಣ. ಗೋಪೂಜೆಯ ಪ್ರಸಾದ ತಗೊಂಡು ಗೋಗ್ರಾಸ ತಿಂದ್ಕೊಂಡು ದೋಸೆ ತಿಂದ್ಕೊಂಡು ಆಮೇಲೆ ಅಲ್ಲಿಂದ ಮನೆಗೆ ಬಂದ್ವಿ. ಹಾಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ನಾನು ಜ್ಯುವೆಲರಿ ಬಗ್ಗೆ ಹೇಳಿದ್ದೆ. ಆ ಕೌಲಕ್ಕಿಯಲ್ಲಿ ಚೈತನ್ಯ ಪಾರ್ಲರ್ ಅಂತ ಇದೆ. ಆಲ್ಮೋಸ್ಟ್ ಈ ಕಡೆ ಹೊನ್ನಾವರದವರಿಗೆ ಎಲ್ರಿಗೂ ಗೊತ್ತೇ ಇದೆ. ಒಂದೊಂದು ಕಲೆಕ್ಷನ್ನು ಅಲ್ಟಿಯಾಗಿತ್ತು. ನಾನು ನಿಜವಾಗ್ಲೂ ಜ್ಯುವೆಲರಿ ಅಂತ ತಗೊಳ್ಬೇಕು ಅಂತ ಹೋಗಿದ್ದೇ ಅಲ್ಲ. ಬಟ್ ಅಲ್ಲಿಯ ಜ್ಯುವೆಲರಿ ಸೆಟ್ಗಳನ್ನು ನೋಡಿದ ಮೇಲೆ ಬಿಟ್ಟು ಬರೋಕ್ಕೆ ಮನಸ್ಸಾಗದೆ ತೊಗೊಂಡಿದ್ದೀನಿ. ಈ ಕಡೆ ಹೊನ್ನಾವರದಲ್ಲಿ ಎಲ್ಲೂ ನಾನು ಈ ಥರ ಸೆಟ್ಗಳನ್ನು ನೋಡಿರಲಿಲ್ಲ. ಪಾರ್ಟಿ ವೇರ್ಗಾಗಲಿ ಅಥವಾ ಟ್ರೆಡಿಷ್ನಲ್ ವೇರ್ಗಾಗಲಿ ಪ್ರತಿ ಒಂದಕ್ಕೂ ಸೂಟ್ ಆಗುವಂತಹ ಕಲೆಕ್ಷನ್ಗಳು ತುಂಬಾ ಅಂದರೆ ತುಂಬಾ ಇಷ್ಟ ಆಯಿತು ನನಗೆ. ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಗಿರೋದ್ರಿಂದ ನಾನು ಇದನ್ನೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ಬೇರೆ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅನ್ನೋ ಒಂದೇ ಕಾರಣಕ್ಕೆ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಖಂಡಿತ ಅಲ್ಲ. ಈ ಶಾಪ್ನಲ್ಲಿ ಶ್ರೀಮತಿ ಅನ್ನೋರು ತುಂಬ ಕೈಂಡ್ ಹಾರ್ಟೆಡ್. ನನಗೆ ನಿಜವಾಗ್ಲೂ ನಾನು ನೆಕ್ಲೆಸ್ಸು ಅಥವಾ ಸೆಟ್ಟನ್ನು ನೋಡಬೇಕು ಅಂತ ಹೋಗೇ ಇರಲಿಲ್ಲ. ಅವರಾಗಿ ಈ ಥರ ಬಂದಿದೆ ನೋಡೋಕೇನು ಅಂತೇಳಿ ಅವರೇ ಕಾಣಿಸ್ಕೊಟ್ರು. ಪ್ರತಿ ಒಂದನ್ನು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ, ಇಷ್ಟ ಇದ್ದರೆ ಮಾತ್ರ ತಗೊಳ್ಳಿ, ನಾವೇನು ಒತ್ತಾಯ ಮಾಡ್ತಾ ಇಲ್ಲ, ನಿಮ್ಮ ಖುಷಿಗೆ ನಾವು ಕಾಣಿಸ್ತಾ ಇರೋದು ಅಷ್ಟೇ ಅಂತ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಇದೆಲ್ಲ ತುಂಬ ಟ್ರೆಡಿಷ್ನಲ್ ವೇರ್ಗಂತೂ ತುಂಬಾ ಲುಕ್ ಬರುತ್ತೆ. ಒಂದು ಸೆಟ್ ವೇರ್ ಮಾಡಿದರೆ ಬೇರೆ ಯಾವುದೇ ಗೋಲ್ಡ್ ಆಗಲಿ ಅಥವಾ ಬೇರೆ ಯಾವುದೇ ಜ್ಯುವೆಲರ್ಸಿನ ವೇರ್ ಮಾಡಬೇಕು ಅನ್ನೋ ಅವಶ್ಯಕತೆನೇ ಇರಲ್ಲ. ಅಷ್ಟು ಅಲ್ಟಿಯಾಗಿತ್ತು ಪ್ರತಿ ಒಂದು ಕಲೆಕ್ಷನ್ನು. ಸೀರಿಯಸ್ಲಿ ನಾನು ಈ ಥರ ಸೆಟ್ಗಳನ್ನು ಹೊನ್ನಾವರದಲ್ಲಿ ಈ ಕಡೆ ಎಲ್ಲೂ ನಾನು ನೋಡಿರಲಿಲ್ಲ. ಅಷ್ಟು ಒಳ್ಳೆ ಕಲೆಕ್ಷನ್ ಇದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ. ನನ್ನ ಹಾಗೆ ಜ್ಯುವೆಲರ್ಸನ್ನು ಇಷ್ಟಪಡೋರು ತುಂಬ ಜನ ಇರ್ತಾರೆ. ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳಿದ್ದು ಅಷ್ಟೇ. ಈ ಥರ ಜ್ಯುವೆಲರ್ಸನ್ನು ಇಷ್ಟಪಡೋರು ಖಂಡಿತ ಒಮ್ಮೆ ಶಾಪ್ಗೆ ವಿಸಿಟ್ ಮಾಡಿ, ನಿಮಗೂ ಕೂಡ ಇಷ್ಟ ಆಗೇ ಆಗುತ್ತೆ. ಇದಾಗಿತ್ತು ನನ್ನ ಇವತ್ತಿನ ಪುಟ್ಟ ವ್ಲಾಗ್. ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇದುವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ಥ್ಯಾಂಕ್ ಯು.